ಇನ್ನು ಬಿಜೆಪಿ ಮನೆಯಲ್ಲೂ ಕೂಡ ಜೋರಾದಂಥ ಪಾಲಿಟಿಕ್ಸ್ ನಡೀತಾ ಇದೆ. ಅಂತ ಬಿಜೆಪಿ ಮನೆಯಲ್ಲಿ ವಿಜಯೇಂದ್ರ ಬಣ, ಯತ್ನಾಳ್ ಬಣ ಅನ್ನುವಂಥ ಟೀಮ್ ಈಗಾಗಲೇ ಇರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದರ ನಡುವೆ ಯತ್ನಾಳ್ ಅವರೀಗ ಮತ್ತೊಂದು ಸುತ್ತಿನ ವಫ್ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. TV9 ಜೊತೆಗೆ ಮಾತನಾಡಿದಂಥ ಯತ್ನಾಳ್, ನಮ್ಮ ಹೋರಾಟ ನಿರಂತರವಾಗಿರುತ್ತೆ, ವಫ್ ಅನ್ನನ್ನೇ ರಾಷ್ಟ್ರದಿಂದ ಕಿತ್ತಾಕುವ ತನಕ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನಾಡಿದ್ರು. ಇದರ ಜೊತೆಗೆ ನಾಳೆ ವಿಜಯೇಂದ್ರ ಅವರು ಮೊದಲ ಬಾರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತಂಥ ಎಲ್ಲ ಅಭ್ಯರ್ಥಿಗಳನ್ನ ಕರೆದು ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಬಿಜೆಪಿ ಮನೆಯಲ್ಲೂ ಕೂಡ ರಂಗಿನ ರಾಜಕೀಯ ಈಗ ತಾರಕಕ್ಕೇರ್ತಾ ಇದೆ. 60% ದಾಟಿದೆ. ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಏನು ಆಲೂಗಡ್ಡೆ ಬೆಳೆ ಸಂಪಾದನೆ ಮಾಡಿದ್ರ ಕುಮಾರಸ್ವಾಮಿ ಅವರು? ಮಂಡ್ಯದ ನಿಲ್ಸಿದ್ರಿ, MP ಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ರಾಮನಗರ ನಿಲ್ಸಿದ್ರಿ, ಎಷ್ಟು ಕೋಟಿ ನೀವು ಖರ್ಚು ಮಾಡಿದ್ರಿ? ವಕ್ಫ್ ವಿರುದ್ಧದ ಸಮರ ಮೂರನೇ ಹಂತದ ಹೋರಾಟಕ್ಕೂ ಶಾಸಕ ಯತ್ನಾಳ್ ಬಣ ಸಜ್ಜು. ಈಗಾಗಲೇ ಎರಡನೇ ಹಂತದ ಹೋರಾಟಕ್ಕೆ ಧುಮುಕಿರುವ ರೆಬೆಲ್ಸ್ ಟೀಮ್ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ನಿರ್ಧಾರ ಮಾಡಿದೆ. ಯಾವ್ಯಾವ ಜಿಲ್ಲೆಯಲ್ಲಿ ಹೋರಾಟ ಮಾಡಿಲ್ವೋ ಆ ಜಿಲ್ಲೆಗಳಲ್ಲೂ ಹೋರಾಟ ನಡೆಸಿ ವರದಿ ಸಂಗ್ರಹಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ವಕ್ಫ್ ವಿರುದ್ಧ ಮೂರನೇ ಹಂತದ ಹೋರಾಟಕ್ಕೆ ಯತ್ನಾಳ್ ಸಜ್ಜು. ವಕ್ಫ್ ಬೋರ್ಡ್ ವಿರುದ್ಧ ನಮ್ಮ ಹೋರಾಟ ನಿಲ್ಲೋದಿಲ್ಲ, ಮೂರನೇ ಹಂತದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಶಾಸಕ ಯತ್ನಾಳ್ ಕರೆ ಕೊಟ್ಟಿದ್ದಾರೆ. ನಾವು ಇವತ್ತು ಮೂರನೇ ಹಂತ ಎಲ್ಲೆಲ್ಲಿ ಮತ್ತೆ ಜಿಲ್ಲೆಗಳು ಉಳಿದಿವೆ ಎಲ್ಲ ಜಿಲ್ಲೆಗಳ ಪ್ರವಾಸವನ್ನು ಮಾಡ್ತೀವಿ. ಶಾಶ್ವತವಾಗಿ ವಕ್ಫ್ ಬೋರ್ಡ್ ತೆಗಿತೀವಿ ಎಂದ ಯತ್ನಾಳ್. ಶಾಶ್ವತವಾಗಿಯೇ ವಕ್ಫ್ ಬೋರ್ಡ್ ಕಾನೂನನ್ನ ತೆಗೆದು ಹಾಕಬೇಕು ಅಂತ ಯತ್ನಾಳ್ ಆಗ್ರಹ ಮಾಡಿದ್ರು. ಸಂಪೂರ್ಣ ವರದಿ ಕೊಡ್ತೀವಿ. ಯಾವ ರೀತಿ ಬರೇ ತಿದ್ದುಪಡಿ ಮಾಡೋದ್ರಿಂದ ಇದು ಪರಿಹಾರ ಆಗೋದಿಲ್ಲ. ಶಾಶ್ವತವಾಗಿ ವಕಫ್ ಅನ್ನೋಂಥ ಕಾನೂನನ್ನೇ ನಮ್ಮ ದೇಶದ ಒಂದು ವ್ಯವಸ್ಥೆಯಿಂದ ತೆಗೆದು ಹಾಕ್ಬೇಕು. ಅದೆಲ್ಲ ಭಾರತ ಸರ್ಕಾರದ ಆಸ್ತಿ, ಕರ್ನಾಟಕ ಸರ್ಕಾರದ ಆಸ್ತಿ, ರೈತರ ಆಸ್ತಿ, ಮಠದ ಆಸ್ತಿ. ಯಾರು ಅದೇನು ಆದಿಲ್ ಶಾಂದು ಅಲ್ಲ, ಅಕ್ಬರಂದು ಅಲ್ಲ, ಗಜನಿ ಮೊಹಮ್ಮದಂದು ಅಲ್ಲ. ಈ ರೀತಿ ಒಂದು ಕಾನೂನನ್ನು ರದ್ದು ಮಾಡಬೇಕು ಅನ್ನೋದೇ ನಮ್ಮ ಹೋರಾಟ ಇದೆ. ಪರಾಜಿತ ಬಿಜೆಪಿ ಅಭ್ಯರ್ಥಿಗಳ ಜೊತೆ ನಾಳೆ ವಿಜಯೇಂದ್ರ ಸಭೆ. ಪಕ್ಷ ಸಂಘಟಿಸೋ ದೃಷ್ಟಿಯಲ್ಲಿ ಸಭೆ ಕರೆದ BY ವಿಜಯೇಂದ್ರ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಕ್ಷವನ್ನ ಸಂಘಟಿಸೋ ಕೆಲಸದಲ್ಲಿ ಹೆಚ್ಚು ಬ್ಯುಸಿ ಆಗ್ತಿದ್ದಾರೆ. ಪಕ್ಷವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲೂ ಕೆಲಸ ಮಾಡ್ತಿದ್ದಾರೆ. ಕಳೆದ ವಿಧಾನಸಭೆ ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಸೋತಿರುವವರ ಜೊತೆ ನಾಳೆ ಸಭೆ ಮಾಡಲಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಿಜಯೇಂದ್ರ ಸಭೆ ಕರೆದಿದ್ದಾರೆ. ಚುನಾವಣೆಯಲ್ಲಿ ಸೋತಿರೋದು ಒಂದ್ ಕಡೆ ಆದ್ರೆ ಮುಂದೆ ಯಾವ ರೀತಿಯಲ್ಲಿ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಚರ್ಚೆ ನಡೆಸಲಿದ್ದಾರೆ. ಇನ್ನು ಮುಂದೆ ಬರೋ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳ ಬಗ್ಗೆಯೂ ಚರ್ಚೆ ಮಾಡೋ ಸಾಧ್ಯತೆ ಇದೆ. 60% ಕಮಿಷನ್ ಆರೋಪ, HDK ವಿರುದ್ಧ STS ಆಕ್ರೋಶ. ಸರ್ಕಾರದ ವಿರುದ್ಧ 60% ಕಮಿಷನ್ ಆರೋಪ ಮಾಡಿರುವ HDK ವಿರುದ್ಧ ಬಿಜೆಪಿ ಶಾಸಕ ST ಸೋಮಶೇಖರ್ ತೀವ್ರ ವಾಗ್ದಾಳಿ ನಡೆಸಿದ್ರು. ಪದೇ ಪದೇ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸ್ಕೊಳ್ತಾ ಇರೋ ST ಸೋಮಶೇಖರ್ ಇವತ್ತು ಕುಮಾರಸ್ವಾಮಿ ವಿರುದ್ಧ ಸಿಡಿದೆದ್ರು. ಮಗನ್ ಚುನಾವಣೆಗೆ 100 ಕೋಟಿ ಖರ್ಚು ಮಾಡಿದ್ರಿ, ಏನ್ ಆಲೂಗೆಡ್ಡೆ ಬೆಳೆದು ಸಂಪಾದನೆ ಮಾಡಿದ್ರಾ ಅಂತ ಗುಡುಗಿದ್ರು. ಗಾಳಿಯಲ್ಲಿ ಗುಂಡೊಡೆಯೋದು ಮೊದಲು ಬಿಡಿ ಅಂತ ಆಕ್ರೋಶ ಹೊರಹಾಕಿದ್ರು. ನಾನು ಚನ್ನಪಟ್ಟಣದಲ್ಲಿ ಇದ್ದಂಥ ಸಮಯದಲ್ಲಿ ಸುಮಾರು 100 ಕೋಟಿ ಮೇಲೆ ಖರ್ಚು ಮಾಡಿದ್ದಾರೆ. ಏನು ಆಲೂಗಡ್ಡೆ ಬೆಳೆ ಸಂಪಾದನೆ ಮಾಡಿದ್ರ ಕುಮಾರಸ್ವಾಮಿ ಅವರು? ನೀವು ಕೇಂದ್ರದ ಮಂತ್ರಿಯಾಗಿ ಎಷ್ಟು ಪರ್ಸೆಂಟ್ನ ನೀನು ಕಲೆಕ್ಟ್ ಮಾಡಿ ನಿನ್ನ ಮಗನಿಗೆ ಚನ್ನಪಟ್ಟಣಕ್ಕೆ ಖರ್ಚು ಮಾಡಿದ್ಯಪ್ಪ? 100 ಕೋಟಿ ಮೇಲೆ ಖರ್ಚು ಮಾಡಿದ್ದಿಂದ ಚನ್ನಪಟ್ಟಣ ಜನತೆ ಹೇಳ್ತಿದ್ದಾರಲ್ಲ. ಮಂಡ್ಯದ ನಿಲ್ಸಿದ್ರಿ, MP ಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ರಾಮನಗರ ನಿಲ್ಸಿದ್ರಿ, ಎಷ್ಟು ಕೋಟಿ ನೀವು ಖರ್ಚು ಮಾಡಿದ್ರಿ? ಮಂಡ್ಯದಲ್ಲಿ ನೀವು ನಿಂತ್ರಿ, ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ಏನೆಲ್ಲ ಆಲೂಗೆಡ್ಡೆ ಬೆಳೆಬಿಟ್ಟು ಸಂಪಾದನೆ ಮಾಡಿದ್ರಾ? ಹೇಳ್ರಿ ಕುಮಾರಸ್ವಾಮಿ ಅವರೇ, ಇವರೇನೋ 60% ಅಂತ ಹೇಳ್ತೀರಿ, ನೀವು ಎಷ್ಟು ಪರ್ಸೆಂಟೇಜ್ ತಗೊಂಡು ಈ ಎಲೆಕ್ಷನ್ಗಳ ಮಾಡಿದ್ದೀರಿ ಹೇಳಪ್ಪ. ಗಾಳಿಲಿ ಗುಂಡೊಡಿಯೋ ಕೆಲಸ ಬೇಡ. ಕೇಂದ್ರದ ಸಚಿವರ ಸ್ಥಾನವನ್ನು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ಕೇಂದ್ರದ ಯೋಜನೆಗಳನ್ನು ತಗೊಬಂದ್ರಿ, ಫ್ಯಾಕ್ಟ್ರಿಗೆ ತಂದು ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥದ್ದು ಮಾಡಿ, ವಾರಕ್ಕೊಂದ್ಸರಿ ಬರೋದು ಪ್ರೆಸ್ ಮೀಟ್ ಮಾಡೋದು, ವಾರಕ್ಕೊಂದ್ಸರಿ ಬರೋದು ಸಿದ್ದರಾಮಯ್ಯನ ಬೈಯೋದು, ವಾರಕ್ಕೊಂದ್ಸರಿ ಬರೋದು DK ಶಿವಕುಮಾರ್ ಬೈಯೋದು, ವಾರಕ್ಕೊಂದ್ಸರಿ ಬರೋದು 60% ಮಾಡೋದು. ನೀವು ನಿಮ್ಮ ಎಲೆಕ್ಷನ್ಗೆ ಕೋಟಿ ಕೋಟಿ ಖರ್ಚು ಮಾಡೋದಲ್ಲಪ್ಪ. ಎಷ್ಟು ಪರ್ಸೆಂಟೇಜ್ ತಗೊಂಡ್ರಿ ಅಂತ ಜನಗಳಿಗೆ ಹೇಳಿ, ಕರ್ನಾಟಕ ಜನತೆಗೆ.
ಅದೇನೇ ಹೇಳಿ ಪಕ್ಷವನ್ನ ಗಟ್ಟಿ ಮಾಡಿ ಅಧಿಕಾರಕ್ಕೆ ಬರೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದ್ದ ಬಿಜೆಪಿ ಬಣ ಬಡಿದಾಟಕ್ಕೆ ಸಿಲುಕಿ ಅಲ್ಲೋಲ ಕಲ್ಲೋಲ ಆಗುವಂತಾಗಿದೆ. ಪಕ್ಷದಲ್ಲಿನ ಕಚ್ಚಾಟ ಜೋರಾಗ್ತಾನೆ ಇದೆ. ಆದರೆ ಹಿರಿಯ ನಾಯಕರುಗಳು ಮಾತ್ರ ಸದ್ಯ ಮೌನ ಮುರಿದಿದ್ದು ಸದ್ಯದಲ್ಲೇ ಎಲ್ಲವೂ ಬಗೆಹರಿಯುವ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.